ಸ್ನೇಹಿತರೆ, ಇದೇ ಚಂದ್ರಗುತ್ತೆಮ್ಮ ಅಂತಂದು ಹೇಳ್ಬಿಟ್ಟು ತಾಯಿಯ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ನೆಲೆಸಿರತಕ್ಕಂತಹ ಮಹಾನ್ ಶಕ್ತಿಯುಳ್ಳ ದೇವತೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸನ್ನಿಧಿಯಲ್ಲಿ ನಾನು ಇದ್ದೇನೆ. ತಾಯಿಯ ಸನ್ನಿಧಿಗೆ ಹೋಗುವಂತಹ ದಾರಿ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು. ರೇಣುಕಾ ಯಲ್ಲಮ್ಮ, ಸೌದತ್ತಿ ಯಲ್ಲಮ್ಮ ಏನಂತ ಹೇಳಿ ನಾವು ಕರಿತೀವಿ. ಆ ತಾಯಿಯ ಮೂಲ ಸ್ಥಾನ ಇದೆ ಅಂತಂದೇಳಿ ಇಲ್ಲಿಯ ಭಕ್ತರ ಅಭಿಪ್ರಾಯ. ಹೋಗೋಣ ಬನ್ನಿ. ಅವರು ಜಮದಗ್ನಿ ತಪಸ್ಸಿಗೆ ಕುಂತಿದ್ರು ಅಲ್ಲಿ. ಅವಾಗ ಈ ತಾಯಿ ಹಂಗೆ ಅಡ್ಡಾಡ್ಕೊಂತ ಹೋದಾಗ ಈ ತಾಯಿ ನೋಡಿದಟಿಗೆ ಈಕಿನ ಚೆಲುವೆಲ್ಲ ಚಂದ ಚೆಲುವೆ ಅನ್ನೋಟಿಗೆ ಇವಕ್ಕೆ ಶೀಲ ಹಾಳು ಮಾಡ್ಬೇಕು ಅಂತ ಬೆನ್ನತ್ಬಿಟ್ರಂತ. ಬೆನ್ನತ್ತಿಗೆ ಅಲ್ಲಿ ಹೊಳೆ ಐತೆ, ಅಲ್ಲಿ ಸಿಂಗಾರ ಹೊಳೆ ಅಂತಾರೆ ಅದಕ್ಕೆ. ಆ ಹೊಳೆ ಅಡ್ಡ ಹಾಕಿದ್ರು ಅಂತ, ಕುಂಭದ ಅಡ್ಡ ಹಾಕಿದ್ರು. ಆಮೇಲೆ ತಡಾದಿತ್ತ ಬರೋತ್ತಿಗೆ ಅವರು ರಾಕ್ಷಸಗಳು ಶೀಲ, ಅವರು ಶಕ್ತಿವಂತರಲ್ಲ, ಅವರು ಹೊಳೆ ತಡದ್ರಂತ. ಅವ ಹೊಳೆ ತಡೆಯದಿಗೆ ನನ್ನ ಗಂಡನ ಕಾರದ ತಪಸ್ಸು ಭಂಗ ಆಕತಿ, ಮತ್ತು ಯಾರು ಕರಿಬೇಕು ನಾನು ಶೀಲ ಉಳಿಸ್ಬೇಕು ಅನ್ನೋತ್ತಿಗೆ ರೇಣುಕಾ ತಾಯಿ ಶಿವನ ಪ್ರಾರ್ಥನೆ ಮಾಡ್ಕೊಂತ ಓಡ ಬಂದ. ಅವಾಗ ಶಿವಲಿಂಗು ಭೂಮಿನ ಉದ್ಭವ ಆಗಿದೆ ಇಲ್ಲಿ. ಅವಾಗ ಶಿವನ ಇದಕ್ಕೆ ಹೋಗಿ ಉದ್ದಕ್ಕೂ ಮಲಗಿದೆ ತಾಯಿ. ಉದ್ದಕ್ಕೂ ಮಲಗತ್ತಿಗೆ ಆ ಶಿವಲಿಂಗಗೆ ತಲೆಗಳು. ಆವಾಗ ಸಾಕ್ಷಾತ್ ಶಿವ ಭೂಮಿಯಿಂದ ಉದ್ಭವ ಆಗ್ಯಾನ, ಶಿವನ ಮಗಳಿಗೆ ಬೇಡ ಅಂತಂದು ಮತ್ತು ರಾಕ್ಷಸರು ವಾಪಸ್ ಹೋದ್ರಂತ. ಅವಾಗ ಜಮದಗ್ನಿ ಅಡತಿ ತಪಸ್ಸು ಮುಗಿತಂತ. ಆಮೇಲೆ ಇಲ್ಲಿಂದ ಸೌದತ್ತಿ ಎಲ್ಲ ಮುಗುಡಕ್ಕೆ ಹೋದ್ರಂತವ್ರು. ಅಲ್ಲಿ ಹೋದ್ಮ್ಯಾಗ ಮಕ್ಕಳು ಮರಿ ಎಲ್ಲ ಆಗಿ ಅಲ್ಲೇ ಶಿರಸೇದನೆ ಆಗಿದ್ದು. ಇಲ್ಲಿ ಬೆನ್ನು ಭಾಗ ಪೂಜೆ, ತಲೆ ಇಲ್ಲ ಇಲ್ಲಿ. ಶಿವನ ಇದರಲ್ಲಿ ಆಯ್ಕೆ ಆಗ್ಯಾರ ಅಂತ ಆ ಶಿವನ ಲಿಂಗು ಇದೆಯಲ್ಲ, ಅದಕ್ಕೆ ಬೆಳ್ಳಿ ಮುಕ್ಕಡ ಹಾಕಿ ಅದರಲ್ಲೇ ಪೂಜೆ ಮಾಡ್ತಾರೆ ಅವರು. ದಿವಸ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ಅಲ್ಲಿ ಶಿರಸೇದನೆ ಆಗಿದ್ದು ಅದು ಎಲ್ಲಿ ಯಲಮಗುಡದಾಗ. ಅಲ್ಲಿ ತಲೆ ಪೂಜೆ, ಇಲ್ಲಿ ಬೆನ್ನು ಭಾಗ ಪೂಜೆ. ಮಲ್ಲಿಗೆ ತಲೆ ಹಿಂಗೆ ಉದ್ದಕ್ಕೂ ಮಲಗಿದಕ್ಕೆ ಬೆನ್ನು ಭಾಗ ಪೂಜೆ ಅಂತ ಕತೆ ಇಲ್ಲಿ ಇರೋದಿಷ್ಟು. ಇಲ್ಲಿ ಇತಿಹಾಸ ಅದು ಕಲ್ಲಲ್ಲೇ ಒಡೆ ಮೂಡಿರೋದು. ಅದು ಶಿವಲಿಂಗನೇ ಭೂಮಿಯಿಂದನೇ ಕಲ್ಲಲ್ಲೇ ಒಡೆದು ಮೂಡೈತೆ. ಭಕ್ತಿ ಮೆಚ್ಚೆ. ಅದು ಬೆನ್ನಿಗೆ ಕಲ್ಲಲ್ಲಿ ಒಡಮೂಡೈತಲ್ಲ ಅಂಕಲ್, ಏನೋ ಓದ್ಲು ಒಳಗಡೆ ಕಲ್ಲಲ್ಲಿ ಒಕ್ಕಳಕ್ಕೆ ಹೋದಾಗ ಆ ಥರ ಆಯಿತು ಅಂತ ನಾನು ಕೇಳಿದೆ. ಇಲ್ಲ ಆ ಶಿವಲಿಂಗು ಉದ್ಭವ ಆದ್ಮೇಲೆ ಈ ತಾಯಿ ಒಳ ನುಗ್ಗಿ ಮಲಗಿರೋದು. ಅವಾಗ ಮಲಗಿ ಮೂಲ ದೇವತೆ ಯಲ್ಲಮ್ಮ ಗುಡ್ಡಕ್ಕಿಂತ ಇಲ್ಲೇ ಮೂಲ. ಯಲ್ಲಮ್ಮ ಮೂಲ ಇರೋದು ಇಲ್ಲೇ, ಮೂಲ ಈ ರೇಣುಕಾ ತಾಯಿ ಇರೋದು. ಆಮ್ಯಾಗ ಆಕಿಗೆ ಏನಪ್ಪ ಅಲ್ಲಿ ಹೋದ್ರಲ್ಲ ಎದ್ರಲ್ಲಿಗೆ ಜಮದಗ್ನಿ ಅವರು ಯಲ್ಲಮ್ಮ ಗುಡ್ಡ ಸೇರ್ಕೊಂಡ್ರು ನೋಡು, ಅಲ್ಲಿ ಮಕ್ಕಳು ಮರಿಯಾಗಿ ಅಲ್ಲಿ ಶಿರಸೇದನೆ ಆಗಿದ್ದು ಅದು ತಾಯಿದು. ಮೂಲ ದೇವತೆ ಇಲ್ಲೇ ಗೊತ್ತಮ್ಮ. ಅಲ್ಲಿ ಶಿರಸೇದನೆ ಆಗಿದ್ದಕ್ಕೆ ಆಕೆ ಅಲ್ಲಿ ಜಾಸ್ತಿ ಅಲ್ಲೇ ಇರೋದು. ಜಾಸ್ತಿ ದೇವಸ್ಥಾನಗೆಲ್ಲ ಇರಲ್ಲ, ಅವರೆಲ್ಲ ಆಕಾಶದಾಗೆಲ್ಲ ಇರೋದು, ಆಕಾಶದಾಗ ಇರೋದು ಅವರು. ಅಲ್ಲಿನ ದೃಷ್ಟಿ ಅವರು ಗಮನಿಸ್ಬೋದು. ಆಂಜನೇಯನ ಪ್ರತಿರೂಪ ಶ್ರೀರಾಮ, ಶ್ರೀ ಆಂಜನೇಯ. ಇವತ್ತು ಶನಿವಾರ ಬೇರೆ, ನಾನು ಇಲ್ಲಿ ಬಂದಿದ್ದೇನೆ, ಆಂಜನೇಯನ ದರ್ಶನ ಮಾಡಲಿಲ್ಲ. ಇಲ್ಲೇ ಅನೇಕ ಕೋತಿ ಮರಿಗಳು ಕೂಡ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಿ ದರ್ಶನವನ್ನು ನೀಡ್ತಾನೆ ಇದ್ದಾವೆ. ಬನ್ನಿ, ತಾಯಿ ಚಂದ್ರಗುತ್ತೆಮ್ಮನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ದೇವರನ್ನು ಕಾಣೋಣ. ಇಲ್ಲಿ ನೀವು ತಾಯಿಗೆ ಹೋಗುವಂತಹ ದಾರಿಯಲ್ಲಿ ಬಲಭಾಗದಲ್ಲಿ ಜೀವಂತ ಸಮಾಧಿಯಾದಂತಹ ಶ್ರೀ ರಾಜಯೋಗಿ ಚಂದ್ರನಾಥ ಬಾಬಾಜಿಯವರ ಜೀವಂತ ಸಮಾಧಿಯ ಒಂದು ಸ್ಥಳವನ್ನು ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನಿಮಗೆ ತಾಯಿಯ ದರ್ಶನ ಪಡೆಯುವುದಕ್ಕಿಂತ ಮುಂಚೆ ದೇವರನ್ನು ನಾವಿಲ್ಲಿ ದರ್ಶನವನ್ನು ಪಡೆದುಕೊಂಡು ತೆರಳಬೇಕು. ಇನ್ನೂ ಕೂಡ ಬಾಗಿಲು ಓಪನ್ ಆಗಿಲ್ಲ ಸ್ನೇಹಿತರೆ. ಯಾಕಂದರೆ ಸರ್ಕಾರದ ಅಡಿಯಲ್ಲಿ ತಾಯಿಯ ಸನ್ನಿಧಾನ ಇರುವ ಕಾರಣದಿಂದ ಸರ್ಕಾರದ ಸಮಯದಂತೆ ಅಂದರೆ
9 ಗಂಟೆಗೆ ಇಲ್ಲಿಯ ಪುರೋಹಿತರು ಬಂದು ತಾಯಿಯನ್ನು ಪೂಜೆ ಮಾಡುವುದು ವಾಡಿಕೆಯಲ್ಲಿ ಇದೆ ಎನ್ನುವಂತಹ ಸಾರ್ವಜನಿಕರ ಅಭಿಪ್ರಾಯ. ತದನಂತರ ಸೌದತ್ತಿ ರೇಣುಕಾ ಯಲ್ಲಮ್ಮ ಏನು ಅಲ್ಲಿ ಸೌದತ್ತಿಯಲ್ಲಿ ನೆಲೆಸಿದ್ದಾಳೋ ಆ ತಾಯಿಯ ಶಿರಚ್ಛೇದವಾದಂತಹ ಮೂಲ ಸ್ಥಳ ಇದೆ ಅಂತಂದು ಹೇಳಿ ಇಲ್ಲಿಯ ಭಕ್ತರ ಅಭಿಪ್ರಾಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ನಾನು 5-6ನೇ ಕ್ಲಾಸ್ ಓದ್ತಾ ಇದ್ದೆ ಚಿಕ್ಕವನಿದ್ದಾಗ. ಆವಾಗ ಇಲ್ಲಿಗೆ ಆಗಮಿಸಿದ್ದೆ. ಇಲ್ಲಿ ಇನ್ನೊಂದು ಪ್ರತೀತಿ ಇದೆ, ನೀವು ಗಮನಿಸ್ಬೋದು. ಸಾಮಾನ್ಯವಾಗಿ ಆಶ್ಲೇಷ ಪೂಜೆ ಅಥವಾ ಸರ್ಪದೋಷ ಪೂಜೆ ಇದ್ದವರು ಕೂಡ ಈ ತಾಯಿಯ ಸನ್ನಿಧಾನದ ಬಲಭಾಗದಲ್ಲಿಯೇ ಕೂಡ ಅನೇಕ ನಾಗ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದು ತಮ್ಮ ತಮ್ಮ ದೋಷವನ್ನು ನಿವಾರಣೆ ಮಾಡಿಕೊಳ್ಬೋದು ಎನ್ನುವಂತಹ ವಿಚಾರವನ್ನು ಇಲ್ಲಿಯ ಭಕ್ತರು ಕೂಡ ಹೇಳ್ತಾರೆ. ಆಮೇಲೆ ತಾಯಿಯ ಸನ್ನಿಧಿಗೆ ಬರಬೇಕಾದ್ರೆ ಪರಿಶುದ್ಧತೆಯಿಂದ ಅಥವಾ ಒಳ್ಳೆಯ ಮನಸ್ಸಿನಿಂದ ಬರೆದಿದ್ದಾಗ ಇಲ್ಲಿ ಅನೇಕ ಹೆಜ್ಜೇನುಗಳ ಗೂಡು ಕಟ್ಟಿರುವುದನ್ನು ನಾವು ಸಾಮಾನ್ಯವಾಗಿ ಗಮನಿಸ್ಬೋದು. ಇಲ್ಲಿ ಹೇಳ್ತಾರೆ, ಇಲ್ಲಿಯ ಭಕ್ತರು, ಇಲ್ಲಿಯ ನಿವಾಸಿಗಳು ಹೇಳ್ತಾರೆ ಏನಪ್ಪ ಅಂದರೆ, ಹೆಜ್ಜೇನುಗಳು ಗೂಡು ಕಟ್ಟಿರೋದು ತಾಯಿಯ ಹಿಂಭಾಗ ಮತ್ತು ತಾಯಿಯ ಆಭರಣಗಳು ಏನಿದಾವೋ ಅಂತಹ ಒಂದು ಪ್ಲೇಸಲ್ಲಿ ಮಾತ್ರ ಹೆಜ್ಜೇನು ಗೂಡು ಕಟ್ಟಿರುವುದೊಂದು ವಿಶೇಷ ಅಂತಲೇ ಇಲ್ಲಿ ಹೇಳ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಮೈಲಿಗೆ ಆಗಿರ್ತಾರೆ, ಹೆಣ್ಮಕ್ಳು ಇನ್ನೇನೋ ಮೈಲಿಗೆ ಆಗಿರ್ತಾರೆ ಮಂತ್ಲಿ ಸಮಸ್ಯೆಯಿಂದ, ಅವ್ರಿಗೆ ಗೊತ್ತಿಲ್ಲದಂಗೆ ಇಲ್ಲಿಗೆ ಆಗಮಿಸ್ತಾ ಇರ್ತಾರೆ. ಅವರಿಗೆ ಎಚ್ಚೆತ್ತುಕೊಳ್ಳಲು ಜೇನಿನ ಮೂಲಕ, ಅಂದರೆ ಜೇನು ಕಚ್ಚುವುದರ ಮೂಲಕ, ನೀನೇನೋ ತಪ್ಪು ಮಾಡಿ ಇಲ್ಲಿ ಬಂದಿದೆಯಾ ಎನ್ನುವಂತಹ ವಿಚಾರವನ್ನು ಜೇನು ಕಚ್ಚುವುದರ ಮೂಲಕ ಅವರಿಗೆ ಎಚ್ಚರಿಸ್ತಾಳೆ ತಾಯಿ ಚಂದ್ರಗುತ್ಯಮ್ಮ. ಚಂದ್ರಗುತ್ಯಮ್ಮ ಎನ್ನುವಂತಹ ಹೆಸರು ಬರಲಿಕ್ಕೆ ಕಾರಣ ಇದು ಇಲ್ಲಿ ಒಂದು ಪುರಾತನ ಒಂದು ಇತಿಹಾಸ ಇದೆ ಕಣ್ರೆ. ಏನಂದರೆ, ರಾಕ್ಷಸರು ತುಂಬ ಸುಂದರವಾದಂತಹ ಹೆಣ್ಣು ಮಗಳಂತೆ ಚಂದ್ರಗುತ್ಯಮ್ಮ ತಾಯಿ ರೇಣುಕಾಂಬ. ಈಕೆ ಬರಬೇಕಾದ್ರೆ ಈಕೆಯ ಸೌಂದರ್ಯವನ್ನು ನೋಡಿ ರಾಕ್ಷಸರು ಬೆನ್ನತ್ತುತ್ತಾರಂತೆ. ರಾಕ್ಷಸರು ಬೆನ್ನತ್ತಿದಾಗ ಈ ತಾಯಿ ತಪ್ಪಿಸಿಕೊಳ್ಳಲು ಓಡ ಬಂದು ಶಿವನ ಭಕ್ತಿ ಆಗಿರುವ ಕಾರಣದಿಂದ ತಾಯಿ ಇಲ್ಲಿಗೆ ಬಂದು ಶಿವನ ಬೇಡ್ಕೊಳ್ತಾ ಇರ್ತಾರೆ. ಜಮದಗ್ನಿ ಏನದು ನಿಮಿಷ ಸುಸ್ತಾಗಿಬಿಟ್ಟಿದೆ ರೀ, ಭಾಳ ಆಯಾಸ, ತುಂಬ ಹೈಟಿದೆ ಮೆಟ್ಲು. ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ಆ ಪ್ಲೇಸು, ಅಲ್ಲಿಗೆ ಜಮದಗ್ನಿ ತಪಸ್ಸನ್ನು ಮಾಡ್ತದಂತಹ ಒಂದು ಸ್ಥಳ ಅಂತಂದೇಳಿ ಇಲ್ಲಿಯ ಮೂಲ ನಿವಾಸಿಗಳು ಕೂಡ ಹೇಳ್ತಾರೆ. ಆಮೇಲೆ ಒಂದು ಅಂಡೆ ಒಲೆ ಅವಳನ್ನು ಬಚ್ಚಿಟ್ಟುಕೊಳ್ಳಲು ಅವಕಾಶವನ್ನು ತಾಯಿ ಮಾತಂಗಮ್ಮ ಮಾಡ್ತಾಳೆ ಎನ್ನುವಂಥ ಪ್ರತೀತಿ ಇದೆ. ತದನಂತರ ಪರಶುರಾಮ ತಾಯಿಯನ್ನು ಹುಡುಗಿಕೊಂಡು ಬರುವಂತಹ ಸಂದರ್ಭದಲ್ಲಿ ತಾಯಿಯ ಓಲೆ ಮತ್ತು ಅವಳ ಬೆಂಡಾಲಿಯನ್ನು ನೋಡಿ, ನನ್ನ ತಾಯಿ ನಿನ್ನ ಮನೆಯಲ್ಲೇ ಇದ್ದಾಳೆ, ಯಾಕೆ ಸುಳ್ಳು ಹೇಳ್ತಿದ್ದೀಯಾ ಅಂತಂದೇಳಿ ಮಾತಂಗಿ ತಾಯಿಯನ್ನು ಕೇಳಿದಾಗ ತಾಯಿ ಮಾತಂಗಮ್ಮ ಗರ್ಭಿಣಿ ಇದ್ದಂಥ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿದ ನಂತರ ನಿನ್ನ ಮಗು ಸರ್ವನಾಶವಾಗಲಿ ಅಂತ ಹೇಳಿದಾಗ ಆ ಗರ್ಭಿಣಿ ಹೆಣ್ಣು ಮಗಳ ಮಗು ಅಲ್ಲಿಯೇ ಮಾಯವಾಗುತ್ತದೆ. ತದನಂತರ ಈಕೆಗೆ ಒಂದು ದೇವಿ ಸ್ಥಾನವನ್ನು ನೀಡಿ ತಾಯಿಯ ಬಲಭಾಗದಲ್ಲಿ ಈಕೆಯನ್ನು ನೆಲೆಸಿದ್ದಾರೆ. ಇಲ್ಲಿ ಮಾತಂಗಮ್ಮ ಮಾತೆ ಅಷ್ಟೇ ಒಬ್ಬಳೇ ಇಲ್ಲ, ಚಂದ್ರಗುತ್ಯಮ್ಮನ
ಕೇಳಲೇಬೇಕು ಅಂತ ಹೇಳಿದಾಗ, ಅಪ್ಪ ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೀನಿ ಅಂದಾಗ, ನಿನ್ನ ತಾಯಿಯ ಶಿರಚ್ಛೇದವನ್ನು ಮಾಡು ಎನ್ನುವಂತಹ ಸಂದರ್ಭದಲ್ಲಿ ಇದೇ ಸ್ಥಾನದಲ್ಲೇ ಇದೇ ಮೂಲ ಸ್ಥಾನದಲ್ಲಿ ಶಿರಚ್ಛೇದವನ್ನು ಮಾಡಿದಂತಹ ಒಂದು ಸ್ಥಳ ಅಂತಂದು ಹೇಳಿ ಕೂಡ ಹೇಳ್ತಾರೆ. ಅದಕ್ಕಾಗಿಯೇ ಇಲ್ಲಿ ಭೂಮಿಯಿಂದ ಈಕೆಯ ಒಂದು ತಪಸ್ಸಿಗೆ ಮೆಚ್ಚಿ, ಈಕೆಯ ಒಂದು ಭಕ್ತಿಗೆ ಮೆಚ್ಚಿ ಶಿವನೇ ನೆಲದಿಂದ ಉದ್ಭವವಾಗಿದ್ದಾನೆ ಎನ್ನುವಂಥ ಪ್ರತೀತಿ ಇದೆ. ಇಲ್ಲಿ ಪೂಜೆ ಮಾಡ್ತಿರುವುದು ಆಕೆಯ